ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂಭ್ರಮ ಇದ್ರೆ ಬಿಜೆಪಿ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದೆ. ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯ ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಶ್ರೀರಾಮ ದೇಗುಲ ಉದ್ಘಾಟನೆ ಮಾಡಿದ್ರು. ಇದೇ ವೇಳೆ ಮಾತನಾಡಿದಂತ ಸಿಎಂ ಬಿಜೆಪಿಯವರ ಸ್ವತ್ತಲ್ಲ ಶ್ರೀರಾಮ ಅಂತಾನೆ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ರು. ಜೈ ಶ್ರೀರಾಮ್ ನಾವು ಹೇಳಲ್ವಾ, ಅದು ಯಾರು ಒಬ್ಬರದು ಸ್ಲೋಗನ್ ಅಲ್ಲ, ಇಡೀ ಸಮಾಜದ ಸ್ಲೋಗನ್. ಜೈ ಶ್ರೀರಾಮ್ ನಾವು ಹೇಳೋದು, ಜೈ ಶ್ರೀರಾಮ್. ಅದೇನು ತಿಳ್ಕೊಂಡ್ರೆ ನಮಗೆ ಸ್ವತ್ತು ತಿಳ್ಕೊಂಡವ್ರೆ ಕೆಲವು, ಅಲ್ಲಿವೇ ಇಲ್ಲ. ಶ್ರೀರಾಮನಿಗೆ ಜೈ ಅನ್ನೋದು ಅಷ್ಟೇ, ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್. ನೀವು ಹೇಳಲ್ವಾ? ಹೇಳಿ ಒಂದ್ಸರಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಬದಲಾವಣೆ ಹೆಂಗೆ ತರಬಹುದು ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ. ಇವ್ರು ಹಿಂದೆಲ್ಲ ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟಿದ್ರೆ ಇದೆಲ್ಲವನ್ನು ಕೂಡ BJP ಸ್ವತ್ತು ಮಾಡಿಕೊಟ್ರಲ್ಲ, ಅದು ತಪ್ತಾ ಇತ್ತು. ಯಾವಾಗಲೂ ಕೂಡ ಹೆಂಗೆ ನಡ್ಕೋಬೇಕು ಅನ್ನುವಂಥದ್ದು ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ರಾಜಕೀಯದಲ್ಲಿದ್ದಂಥ ಸಂದರ್ಭದಲ್ಲಿ ಸರಿದೂಗಿಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಸಂಗತಿ. ಇನ್ನು ಸಿದ್ದರಾಮಯ್ಯನವರ ಜೈ ಶ್ರೀರಾಮ್ ಘೋಷಣೆ ಇದೆಯಲ್ಲ, ಅದೇ ಈಗ BJPಗೆ ಅಸ್ತ್ರ. ಇದಕ್ಕೆ ಸಂಬಂಧಪಟ್ಟಂಗೆ BJP ನಾಯಕರು ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ ನೋಡ್ರಿ, ಹಂಗಾಗಿದೆ ಸಿದ್ದರಾಮಯ್ಯನ ಪರಿಸ್ಥಿತಿ. ಈಗೆಲ್ಲ ಮುಗಿದ ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿದಾರಲ್ಲ, ಕೊನೆಗಾದರೂ ರಾಮ ಅವ್ರಿಗೆ ಬುದ್ಧಿಗೆ ಕೊಟ್ಟಲ್ಲ ಅಂತ ಸಂತೋಷ ಆಗುತ್ತೆ. ಬರೀ ಮುಸಲ್ಮಾನರು ಇಟ್ಕೊಂಡ್ರೆ ನಾನು ಬದುಕಕ್ಕಾಗಲ್ಲ, ಹಿಂದೂಗಳು ಬೇಕು ಅಂತ ಕೊನೆಗೆ ಬುದ್ಧಿ ಬಂದಿದೆ ಅವರಿಗೆ. ದೇವರವ್ರಿಗೂ ಒಳ್ಳೇದು ಮಾಡಲಿ. ಅಂದ್ರೆ ಏನು, ಹಿಂದೂ ಮತ್ತು ಹಿಂದೂ ವಿಚಾರ ಬಂದಾಗ ಅವರು ವಿರೋಧ ಮಾಡೇ ಮಾಡ್ತಾರೆ. ಮತ್ತು ಈಗಂತೂ ಅವ್ರ ಪಾರ್ಟಿ ಲೀಡರ್ ಕನ್ಫ್ಯೂಸ್ಡ್ ಇದ್ದಾರೆ. ಕನ್ಫ್ಯೂಸ್ಡ್ ಪಾರ್ಟಿ ಲೀಡರ್ ಮಾರ್ಗದರ್ಶನವನ್ನು ಸಿದ್ದರಾಮಯ್ಯ ತೋತಾರೆ. ಆ್ಯಸ್ ಇಟ್ ಈಸ್ ಸಿದ್ದರಾಮಯ್ಯ ಒಬ್ಬ ಹಿಂದೂ ವಿರೋಧಿ, ಇದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ. ಮೊದಲು ನಾನು ಹೋಗಲ್ಲ, ರಾಮ್ ಇಲ್ಲೇ ಇದ್ದಾನೆ ಅಂದ್ರೆ, ಈಗ ನಾನು ಹೋಗ್ತೀನಿ ಅಂತಾರೆ. ಅಂದರೆ ಓಟಿಗಾಗಿ ಮಾಡೋರು, ಓಟಿಗಾಗಿಯೇ ಇಲ್ಲ. ರಾಮಭಕ್ತ ಹನುಮನ ಮಂದಿರ ಶ್ರೀರಂಗಪಟ್ಟಣದಲ್ಲಿ, ತಾವೇ ನಿತ್ಯ ಓಡಾಡುವಂಥ ಶ್ರೀರಂಗಪಟ್ಟಣದಲ್ಲಿ ಅದು ಜುಮ್ಮಾ ಮಸೀದಿಯಾಗಿ ಬದಲಾಗಿದೆ. ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ. ನನಗೆ ನೀವೇನು ಜೈ ಶ್ರೀರಾಮ್ ಅಂತ ಹೇಳಿದ್ರು, ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ, ಅದನ್ನು ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ.